ದೇಶದಾದ್ಯಂತ 76ನೇ ಗಣರಾಜ್ಯೋತ್ಸವದ ಸಂಭ್ರಮ. ಬೆಂಗಳೂರಿನಲ್ಲಿ ಅದ್ದೂರಿ ಗಣರಾಜ್ಯೋತ್ಸವಕ್ಕೆ ಸಜ್ಜಾಗಲಾಗಿದೆ. ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಸಡಗರ ಸಂಭ್ರಮ ಮನೆ ಮಾಡಿದೆ. ಬೆಳಗ್ಗೆ 9 ಗಂಟೆಗೆ ರಾಜ್ಯಪಾಲರಿಂದ ಧ್ವಜಾರೋಹಣವನ್ನು ಮಾಡಲಾಗುತ್ತೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಸೇರಿ ಗಣ್ಯರು ಭಾಗಿಯಾಗಲಿದ್ದಾರೆ. ಮಾಣಿಕ್ ಷಾ ಮೈದಾನದಲ್ಲಿ ಪೊಲೀಸರ ಬಿಗಿ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಯೋಜನೆಯನ್ನ ಮಾಡಲಾಗಿದೆ. ಸಾರ್ವಜನಿಕರು ಮತ್ತು ಗಣ್ಯರಿಗೆ ಸುಮಾರು 8,000 ಆಸನದ ವ್ಯವಸ್ಥೆಯನ್ನ ಮಾಡಲಾಗಿದೆ. 9 ಗಂಟೆಗೆ ರಾಜ್ಯಪಾಲರಿಂದ ಧ್ವಜಾರೋಹಣವನ್ನ ನೆರವೇರಿಸಲಾಗುತ್ತೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಸೇರಿ ಗಣ್ಯರು ಭಾಗಿಯಾಗ್ತಾ ಇದ್ದಾರೆ. ನೋಡಿ, ಜನವರಿ 26ರಂದು ಆಚರಿಸುವಂತ ಗಣರಾಜ್ಯೋತ್ಸವ ದಿನ ಪ್ರತಿ ಭಾರತೀಯನ ಪಾಲಿಗೆ ಒಂದು ಹೆಮ್ಮೆಯ ದಿನ. ಸ್ವಾತಂತ್ರ್ಯ ದಿನಾಚರಣೆಯನ್ನ ಎಷ್ಟು ಸಂಭ್ರಮ, ದೇಶಭಕ್ತಿಗಳಿಂದ ಆಚರಿಸ್ತೇವೋ ಅಷ್ಟೇ ಸಂಭ್ರಮದಿಂದ ಗಣರಾಜ್ಯೋತ್ಸವ ದಿನವನ್ನು ಕೂಡ ನಾವು ಆಚರಿಸ್ತಾ ಇದ್ದೀವಿ. ದೇಶದಾದ್ಯಂತ 76ನೇ ಗಣರಾಜ್ಯೋತ್ಸವದ ಸಂಭ್ರಮ ಮನೆ ಮಾಡಿರುವಂಥದ್ದು. ಆಗಸ್ಟ್ 15 ಬ್ರಿಟಿಷರಿಂದ ತಾತ್ವಿಕವಾಗಿ ಸ್ವಾತಂತ್ರ್ಯವನ್ನು ಪಡ್ಕೊಂಡ ದಿನ ಆದ್ರೂ ಜನವರಿ 26, 1950 ಭಾರತ ತನ್ನ ಸಂವಿಧಾನವನ್ನ ಜಾರಿಗೊಳಿಸಿದಂತ ದಿನ. ರಾಜಪ್ರಭುತ್ವವನ್ನು ತ್ಯಜಿಸಿ ಪ್ರಜಾಪ್ರಭುತ್ವದಲ್ಲಿ ತನ್ನ ನಿಜ ಅಸ್ತಿತ್ವವನ್ನು ಸ್ಥಾಪಿಸಿದಂಥ ದಿನ. ಈ ಕಾರಣಕ್ಕಾಗಿ ಗಣರಾಜ್ಯೋತ್ಸವ ಭಾರತೀಯರ ಪಾಲಿಗೆ ಅತ್ಯಂತ ಮಹತ್ವವಾದಂಥ ದಿನ. ಈ ಬಾರಿ ಭಾರತ 76ನೇ ಗಣರಾಜ್ಯೋತ್ಸವ ದಿನವನ್ನು ಆಚರಿಸ್ತಾ ಇರುವಂಥದ್ದು ಬಹಳ ಸಂಭ್ರಮ, ಸಡಗರ. ಆ ಕಾರಣಕ್ಕಾಗಿ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ದೇಶದಾದ್ಯಂತ 76ನೇ ಗಣರಾಜ್ಯೋತ್ಸವದ ಸಂಭ್ರಮ ಮನೆ ಮಾಡಿರುವಂಥದ್ದು. ವಿವಿಧ ಕಾರ್ಯಕ್ರಮಗಳನ್ನು, ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ. ಸಾರ್ವಜನಿಕರು ಮತ್ತು ಗಣ್ಯರಿಗೆ ಸುಮಾರು 8,000 ಆಸನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇನ್ನು ಇವತ್ತಿನ ಹೈಲೈಟ್ಸನ್ನು ನೋಡ್ತಾ ಇರಬೇಕಾದ್ರೆ ಪ್ರಮುಖ ವಿಚಾರಗಳು: ವಾಹನ ಸಂಚಾರಕ್ಕೆ ನಿರ್ಬಂಧ ಇದೆ. ಮಾಣಿಕ್ ಷಾ ಮೈದಾನದ ಸುತ್ತಮುತ್ತ ವಾಹನ ಸಂಚಾರ ನಿರ್ಬಂಧಿಸಲಾಗಿದೆ. ಬೆಳಗ್ಗೆ 8:30ರಿಂದ 10:30ರವರೆಗೆ ವಾಹನ ಸಂಚಾರಕ್ಕೆ ಬ್ರೇಕ್ ಇದೆ. ಸೊ ಹಾಗಾಗಿ ಆ ಕಡೆ ಹೋಗಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಹೋಗಿ. ಇನ್ನು ಕಬ್ಬನ್ ರಸ್ತೆ, ಕಾಮರಾಜ ರಸ್ತೆ, BRV ರಸ್ತೆಯಲ್ಲೂ ಕೂಡ ನಿರ್ಬಂಧ ಹೇರಲಾಗಿದೆ. ಸೊ ಕಾರ್ಯಕ್ರಮ ಇರುವಂಥ ಹಿನ್ನೆಲೆಯಲ್ಲಿ ಭದ್ರತೆಯ ವ್ಯವಸ್ಥೆಯೂ ಕೂಡ ಬಹಳ ಮುಖ್ಯ ಆಗತ್ತೆ. ಪರ್ಯಾಯ ರಸ್ತೆಗಳಲ್ಲಿ ಸಂಚರಿಸೋಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಪೊಲೀಸರು ಸೂಚನೆಯನ್ನು ಕೂಡ ನೀಡಿದ್ದಾರೆ. ಇನ್ಫೆಂಟ್ರಿ ರಸ್ತೆಯಲ್ಲಿ ಮಣಿಪಾಲ್ ಸೆಂಟರ್ ಕಡೆಗೆ ಸಂಚರಿಸುವಂಥ ವಾಹನಗಳು ನೇರವಾಗಿ ಇನ್ಫೆಂಟ್ರಿ ರಸ್ತೆ ಸಫೀನಾ ಪ್ಲಾಜಾದಲ್ಲಿ ಎಡತಿರುವನ್ನು ಪಡೆದು ಮೇನ್ ಗಾರ್ಡ್ ರಸ್ತೆ ಮುಖಾಂತರವಾಗಿ ಹೋಗ್ಬೋದು. ಒಂದಷ್ಟು ಬದಲಾವಣೆಯನ್ನು ಕೂಡ ಮಾಡಲಾಗಿದೆ. ಕೆಲವೊಂದಷ್ಟು ಜಂಕ್ಷನ್ಸ್ಗಳಾಗಿರ್ಬೋದು, ಕೆಲವೊಂದಷ್ಟು ರಸ್ತೆಗಳಾಗಿರ್ಬೋದು, ಅದರಲ್ಲಿ ಬದಲಾವಣೆಯನ್ನು ಮಾಡಲಾಗಿದೆ. ಸೊ ಹಾಗಾಗಿ ಅವತ್ತು ಸಂಡೇ ಬೇರೆ ಬಂದಿರೋದ್ರಿಂದ ಅನೇಕರಿಗೆ ಈ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಳ್ಬೇಕು ಅನ್ನುವಂಥ ಒಂದು ಆಸೆ ಇದ್ದೇ ಇರುತ್ತೆ. ಅಟ್ಲೀಸ್ಟ್ ನೋಡೋಣ ಹೇಗೆ ನಡೆಯುತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಂತ ಸಾಕಷ್ಟು ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ಇನ್ನು ಪೊಲೀಸರ ಬಿಗಿ ಭದ್ರತೆಯೂ ಇದೆ. ಗಣರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ಮಾಣಿಕ್ ಷಾ ಮೈದಾನದಲ್ಲಿ ಭದ್ರತೆ ಹೆಚ್ಚಿಸಲಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದ್ದಾರೆ. 8 ಮಂದಿ DCP, 17 ಮಂದಿ ACP, 44 ಮಂದಿ PI ಸೇರಿ 1051 ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ. ಜೊತೆಗೆ 114 PSI, 58 ASI, 80 ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿದೆ. ಬಂದೋಬಸ್ತ್ಗೆ 10 KSRP ತುಕಡಿ, 2 ಅಗ್ನಿಶಾಮಕ ವಾಹನ, ಕ್ಷಿಪ್ರ ಕಾರ್ಯಾಚರಣೆಯ ತಂಡ, ಮೈದಾನದ ಸುತ್ತ ಒಟ್ಟು 103 CCTV ಕ್ಯಾಮೆರಾವನ್ನು ಅಳವಡಿಸಲಾಗಿದೆ. ಕಲರ್ ಕೋಡ್ಗಳ ಮೂಲಕ ಪಾಸನ್ನು ವಿತರಿಸಿ ಪ್ರವೇಶಕ್ಕೆ ಅವಕಾಶವನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಸೊ ಯಾರಂದರೆ ಯಾರು ಹೇಗೆ ಬೇಕೋ ಹಾಗೆ ಹೋಗಂಗಿಲ್ಲ. ಪಾಸ್ ಎಲ್ಲ ಇರುತ್ತೆ. ಆ ಪಾಸನ್ನು ವಿತರಿಸಲಾಗಿದೆ. ಅವ್ರಿಗೆ ಮಾತ್ರ ಅವಕಾಶ ಇರುತ್ತೆ. ಕಾರ್ಯಕ್ರಮಕ್ಕೆ ಆಗಮಿಸುವವರಿಗೆ ಪಿಂಕ್ ಬಣ್ಣದ ಪಾಸನ್ನು ನೀಡಲಾಗುತ್ತೆ. VIP ಪಾಸ್ ಗೇಟ್ 2ರ ಮೂಲಕ ಪ್ರವೇಶಿಸಬಹುದು. ಮುಖ್ಯ ಅತಿಥಿಗಳು ಗಣ್ಯರ ಗೇಟು 3 ಮುಖಾಂತರವಾಗಿ ಪ್ರವೇಶಿಸಬಹುದು. ಗೇಟ್ 4ರಲ್ಲಿ ಬಿಳಿ ಪಾಸನ್ನು ವಿತರಣೆ ಮಾಡಲಾಗ್ತಾ ಇದೆ. ಸೊ ಒಂದು ಸುಸೂತ್ರವಾದಂಥ ಯೋಜನೆಯನ್ನು ಮಾಡಲಾಗಿದೆ. ಯಾವುದೇ ಸಮಸ್ಯೆಯೂ ಆಗದಂತೆಯೇ ಕಾರ್ಯಕ್ರಮ ನೆರವೇರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೆಚ್ಚಿನ ರೀತಿಯಾಗಿ ಭದ್ರತೆಯನ್ನು ವಹಿಸಲಾಗಿದೆ. ಸೊ ಇವತ್ತು ಸಂಭ್ರಮ ಸಡಗರದ ದಿನ ಆಗಿರುವಂಥ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಈ ಗಣರಾಜ್ಯೋತ್ಸವದ ಸಂಭ್ರಮ
ಮನೆ ಮಾಡಿರುವಂಥದ್ದು. ದೆಹಲಿಯಲ್ಲೂ ಕೂಡ ಕಾರ್ಯಕ್ರಮ ಪ್ರಾರಂಭ ಆಗತ್ತೆ. ಅದೇ ರೀತಿಯಾಗಿ ನಮ್ಮ ರಾಜ್ಯದಲ್ಲೂ ಕೂಡ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. 9 ಗಂಟೆ ಸರಿಸುಮಾರಿಗೆ ಈ ಕಾರ್ಯಕ್ರಮಗಳು ಪ್ರಾರಂಭ ಆಗುತ್ತೆ. ಈಗಾಗಲೇ ಗಣ್ಯರುಗಳು ಆಗಮಿಸ್ತಾ ಇದ್ದಾರೆ. ಸೊ ಅಲ್ಲಿನ ಸಿದ್ಧತೆ ಮತ್ತು ವ್ಯವಸ್ಥೆ ಯಾವ ರೀತಿ ಆಗಿದೆ ಅನ್ನುವಂಥದ್ದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಪೆರೇಡ್ ಎಲ್ಲ ಇರುತ್ತೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇರುತ್ತೆ. ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡೋದು ಪ್ರತಿ ವರ್ಷವೂ ಕೂಡ ಒಂದು ಹಬ್ಬದ ರೀತಿಯಲ್ಲಿ ಇರುತ್ತೆ. ಅನೇಕ ಶಾಲಾ ಮಕ್ಕಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ರಾಜ್ಯಪಾಲರಿಂದ ಸುಮಾರು 9 ಗಂಟೆಗೆ ಧ್ವಜಾರೋಹಣವನ್ನು ನೆರವೇರಿಸಲಾಗುತ್ತೆ. ಅಲ್ಲಿನ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಗಣರಾಜ್ಯೋತ್ಸವ 2025ಕ್ಕೆ ಸ್ವಾಗತ ಕೋರಿರುವಂಥ ಈ ಥೀಮ್ ಏನಿದೆ, ಈ ಥೀಮನ್ನು ನೀವು ಗಮನಿಸ್ತಾ ಇದ್ದೀರಾ. ಬಹಳ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ನೆರವೇರಿಸಲಾಗುತ್ತೆ. ಆ ಕಾರಣಕ್ಕಾಗಿ ವಿಶೇಷ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಈ ರಾಷ್ಟ್ರೀಯ ಹಬ್ಬವನ್ನು ಅದ್ಧೂರಿಯಾಗಿ ಆಚರಿಸೋದಕ್ಕೆ ದೇಶದಾದ್ಯಂತ ಸಕಲ ಸಿದ್ಧತೆಗಳು ನಡೆದಿದೆ. ಈಗಾಗಲೇ ಗಣರಾಜ್ಯೋತ್ಸವದ ಪೆರೇಡ್ ಪೂರ್ವ ಅಭ್ಯಾಸವನ್ನು ಭರ್ಜರಿಯಾಗಿ ಮಾಡಲಾಗಿತ್ತು. ಈ ಗಣತಂತ್ರ ದಿನವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಪ್ರತಿಯೊಬ್ಬ ಭಾರತೀಯರು ಕೂಡ ಕಾತರದಿಂದ ಕಾಯ್ತಾ ಇರ್ತಾರೆ. ಗಣರಾಜ್ಯೋತ್ಸವದ ಪಥಸಂಚಲನ ಅನ್ನುವಂಥದ್ದು ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ, ಮಿಲಿಟರಿ ಸಾಮರ್ಥ್ಯ, ತಾಂತ್ರಿಕ ಆಧುನಿಕತೆಗಳ ಪ್ರದರ್ಶಿಸುವಂಥ ಮೂಲಕ ಇಡೀ ವಿಶ್ವವೇ ತನ್ನೆಡೆಗೆ ತಿರುಗುವಂತೆ ಮಾಡುತ್ತೆ. 2025ನೇ ವರ್ಷದ ಗಣರಾಜ್ಯೋತ್ಸವವನ್ನು ಸ್ವರ್ಣಿಮ್ ಭಾರತ್ ವಿರಾಸತ್ ಔರ್ ವಿಕಾಸ್ ಅಂದರೆ ಸುವರ್ಣ ಭಾರತ ಪರಂಪರೆ ಮತ್ತು ಅಭಿವೃದ್ಧಿ ಎಂಬ ಥೀಮ್ ನಡಿಯಲು ಕೂಡ ಆಚರಣೆ ಮಾಡಲಾಗ್ತಿದೆ. ದೆಹಲಿಯಲ್ಲಿ ಒಂದು ಕಡೆಯಲ್ಲಿ, ಇನ್ನೊಂದು ಕಡೆಯಲ್ಲಿ ನಮ್ಮ ಕರ್ನಾಟಕದಲ್ಲಿ. ಸೊ ಎರಡೂ ಕಡೆಯಲ್ಲೂ ಕೂಡ ಅದ್ಧೂರಿಯಾಗಿ ಈ ಹಬ್ಬವನ್ನು ನಾವು ಮಾಡಲಾಗತ್ತೆ. ಜನವರಿ 26 ಭಾನುವಾರ ಬಂದಿರುವಂಥ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂಥ ಕೊರತೆ ಆಗಬಾರ್ದು, ಪ್ರತಿಯೊಬ್ಬರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿಯೇ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಹೆಚ್ಚಿನ ಭದ್ರತೆಗಳನ್ನು ಕೈಗೊಳ್ಳಲಾಗಿದೆ. ಪಾಸ್ಗಳನ್ನು ವಿತರಿಸಲಾಗ್ತಾ ಇದೆ. ಬರುವವರನ್ನೆಲ್ಲ ಚೆಕ್ ಮಾಡಿಯೇ ಒಳಗಡೆ ಬಿಡಲಾಗ್ತಾ ಇದೆ. ನೋಡಿ, ರಾಜಪ್ರಭುತ್ವವು ಅತ್ಯಂತವಾಗಿ ಭಾರತದಲ್ಲಿ ಸಂವಿಧಾನವನ್ನು ಸ್ಥಾಪಿಸಿದ ಈ ಅಂತ್ಯವಾಗಿ ಭಾರತದಲ್ಲಿ ಸಂವಿಧಾನ ಸ್ಥಾಪಿಸಿದಂಥ ದಿನವೇ ಈ ಜನವರಿ 26. ದೇಶದ ಸಂವಿಧಾನ ಅಸ್ತಿತ್ವಕ್ಕೆ ಬಂದಂಥ ದಿನ ಆಗಿದ್ದು ಭಾರತೀಯರಿಗೆ ಒಂದು ಹೆಮ್ಮೆಯ ದಿನ ಇದು. 1950ರಂದು ಸಂವಿಧಾನವನ್ನು ಸ್ಥಾಪನೆ ಮಾಡಲಾಗಿದ್ದು ಇದರ ಗೌರವಾರ್ಥವಾಗಿ ಗಣರಾಜ್ಯೋತ್ಸವವನ್ನು ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಈಗಾಗಲೇ ಗಣರಾಜ್ಯೋತ್ಸವದ ದಿನದ ಆಚರಣೆಯ ಎಲ್ಲ ವ್ಯವಸ್ಥೆಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಎಷ್ಟರ ಮಟ್ಟಿಗೆ ವ್ಯವಸ್ಥೆಗಳನ್ನು ಮಾಡಲಾಗಿದೆ, ತಯಾರಿ ಹೇಗಿದೆ ಅಂತ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಣೇಶ್, 76ನೇ ಗಣರಾಜ್ಯೋತ್ಸವ ಸಂಭ್ರಮ ದೇಶದಾದ್ಯಂತ ಮನೆ ಮಾಡಿದೆ. ಸೊ ಇಲ್ಲಿ ಯಾವ ರೀತಿಯಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ, ಭದ್ರತೆ ಮತ್ತು ಸಿದ್ಧತೆ ಹೇಗಿದೆ ಅಂತ? ನೀತಿ ಮುಖ್ಯವಾಗಿ 76ನೇ ಗಣರಾಜ್ಯೋತ್ಸವಕ್ಕೆ ಈಗ ಅದ್ಧೂರಿಯಾಗಿ ಆಚರಣೆಯನ್ನು ಆರಂಭ ಆಗ್ತಾ ಇದೆ. ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಎಂದಿನಂತೆ ಪ್ರತಿ ವರ್ಷ ಕೂಡ ಸಕಲ ಸಿದ್ಧತೆಗಳು ಕೂಡ ಆಗುವಂಥದ್ದು. ಅಂದಹಾಗೆ ನಾವು ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿದ್ದೀವಿ. ಬೆಳಗ್ಗೆಯಿಂದಲೂ ಕೂಡ ಎಲ್ಲ ತಯಾರಿಗಳು ಆಗಿರುವಂಥದ್ದು. 8:48ಕ್ಕೆ ರಾಜ್ಯಪಾಲರು ಇಲ್ಲಿ ಆಗಮಿಸ್ತಾರೆ. 9 ಗಂಟೆಗೆ ರಾಜ್ಯಪಾಲರಿಂದ ಧ್ವಜಾರೋಹಣ ಆಗುತ್ತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೇನೆ ಕೆಲವು ಸಚಿವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಮುಖ್ಯವಾಗಿ ಸರಿಸುಮಾರು 1.5-2 ಗಂಟೆಗಳ ಕಾಲ ಈ ಒಂದು ಮಾಣಿಕ್ ಷಾ ಪರೇಡ್ ಮೈದಾನ ಇದೆ. ಈ ಒಂದು ಮೈದಾನದಲ್ಲಿ ಪಥಸಂಚಲನಗಳಾಗುತ್ತವೆ. ಪೊಲೀಸ್ ಹಾಗೂ ಕೇರಳ ಸ್ಕೌಟ್ಸ್ ಗೈಡ್ಸ್ನಿಂದ, NCCಯಿಂದ, ಸೇವಾದಳ ಹಾಗೇನೆ ವಿವಿಧ ಶಾಲಾ ಮಕ್ಕಳನ್ನು ಒಳಗೊಂಡಂತೆ ಕವಾಯತು ಹಾಗೇನೆ ಬ್ಯಾಂಡ್ ಸೇರಿದಂತೆ ಒಟ್ಟು 38 ತುಕಡಿಗಳಿಂದ ಸುಮಾರು 1150 ಮಂದಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಮುಖ್ಯವಾಗಿ ಮಿಲಿಟರಿ ಇಲಾಖೆಯಿಂದ 2 ಕಾರ್ಯಕ್ರಮಗಳಿರ್ತವೆ, ಪೊಲೀಸ್ ಇಲಾಖೆಯಿಂದ 2 ಕಾರ್ಯಕ್ರಮಗಳಿರ್ತವೆ, ಹಾಗೇನೆ ಶಾಲಾ ಮಕ್ಕಳಿಂದ 2 ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ತವೆ. ನಾವು ದೃಶ್ಯಾವಳಿ ನೋಡ್ಬೋದು. ಇದು ಗ್ಯಾಲರಿ ಇರುವಂಥದ್ದು. ಇಲ್ಲಿ ಬರುವಂತಹ ಒಂದಿಷ್ಟು ಸಾರ್ವಜನಿಕರು ಹಾಗೇನೆ ಅಧಿಕಾರಿಗಳು, ಸಿಬ್ಬಂದಿಗಳು, ಪೊಲೀಸ್ ಇಲಾಖೆಯ ಕುಟುಂಬಸ್ಥರು ವೀಕ್ಷಣೆ ಮಾಡುವಂಥದ್ದು. ಹಾಗೇನೆ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. ಅಲ್ಲಿಂದ ಆ ಸಂಬಂಧಪಟ್ಟಂತಹ ಶಾಲೆಗಳ ಆಡಳಿತ ಮಂಡಳಿಯರು, ಶಿಕ್ಷಕರು ಹಾಗೇನೆ ಮಕ್ಕಳ ಪೋಷಕರು ಕೂಡ ಬರುವಂಥದ್ದು. ಇದ್ರ ಜೊತೆಗೆ ಇಲ್ಲಿ ಭದ್ರತಾ ವ್ಯವಸ್ಥೆಯನ್ನು ನಾವು ನೋಡೋದಾದ್ರೆ ಸುಮಾರು ಬೆಂಗಳೂರು ನಗರದ ವಿವಿಧ 8 DCPಗಳಲ್ಲಿ ಭದ್ರತೆಯನ್ನು ಕೈಗೊಂಡಿರುವಂಥದ್ದು. ACP 12 ಇರ್ತಾರೆ, ಪೊಲೀಸ್
ಪೊಲೀಸ್ ಇನ್ಸ್ಪೆಕ್ಟರ್ಗಳು 44 ಇರ್ತಾರೆ, ಹಾಗೆಯೇ PSIಗಳು 144 ಇರ್ತಾರೆ, ಮಹಿಳಾ ಸಿಬ್ಬಂದಿಗಳು ಸೇರಿ 80ರಿಂದ 2051 ಭದ್ರತಾ ಸಿಬ್ಬಂದಿಗಳು ಒಂದು ನಿಯೋಜನೆ ಆಗಿರುವಂಥದ್ದು. ಬೆಳಗ್ಗೆಯಿಂದಲೂ ಕೂಡ ಟೈಟ್ ಸೆಕ್ಯೂರಿಟಿ ಇರುತ್ತೆ, ಎಲ್ಲರಿಗೂ ಕೂಡ ಪಾಸ್ ವ್ಯವಸ್ಥೆಯನ್ನು ಮಾಡುವಂಥದ್ದು, ಪ್ರತಿಯೊಂದನ್ನು ಕೂಡ ಚೆಕ್ ಮಾಡಿ ಒಳಗಡೆ ಬಿಡುವಂಥ ಪ್ರಕ್ರಿಯೆಗಳಾಗಬಹುದು. ಯಾಕೆಂದರೆ ಈ ಒಂದು ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಯಾವುದೇ ರೀತಿಯ ಅವಘಡಗಳು ಅನಾಹುತಗಳು ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಪೊಲೀಸರು ಕಣ್ಗಾವಲನ್ನು ಇಟ್ಕೊಂಡಿರುವಂಥದ್ದು. CC ಕ್ಯಾಮ್ರಾಗಳು ಕೂಡ ಅಳವಡಿಕೆ ಆಗಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಸುಮಾರು ಇನ್ನು 1 ಗಂಟೆಗಳಿಗೆ ಧ್ವಜಾರೋಹಣ ಕಾರ್ಯಕ್ರಮ ಆಗತ್ತೆ, ವಿದ್ಯುಕ್ತವಾಗಿ ಗಣರಾಜ್ಯೋತ್ಸವಕ್ಕೆ ಚಾಲನೆ ಕೂಡ ಸಿಗುತ್ತೆ. ಹಾಗಾಗಿ ಇಲ್ಲಿ ಒಂದು ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಸಕಲ ಸಿದ್ಧತೆಗಳು ಆಗಿರುವಂಥದ್ದು, ಭದ್ರತೆಗಳು ಕೂಡ ಹೆಚ್ಚಿನ ರೀತಿಯಲ್ಲಿ ಕೈಗೊಂಡಿರುವಂಥದ್ದು. ರಾಜ್ಯಪಾಲರು ಕೂಡ ಈ ಒಂದು ಧ್ವಜಾರೋಹಣವನ್ನು ಮಾಡ್ತಾರೆ, ಪಥಸಂಚಲನದಲ್ಲಿ ಭಾಗಿಯಾಗ್ತಾರೆ. CM ಸಿದ್ದರಾಮಯ್ಯನವರು ಕೂಡ ಭಾಗಿಯಾಗ್ತಾರೆ. ಅದಾದ ಬಳಿಕ ರಾಜ್ಯವನ್ನು ಉದ್ದೇಶಿಸಿ ರಾಜ್ಯಪಾಲರು ಕೂಡ ಭಾಷಣವನ್ನು ಮಾಡುವಂಥ ಸಾಧ್ಯತೆಗಳು ಇರುವಂಥದ್ದು. ನೀತಿ. ಓಕೆ, ಥ್ಯಾಂಕ್ ಯು ಗಣೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.